ಸರ್ ಈಗ ವೆಂಟಿಲೇಟರ್ಸ್ ಸರ್ ಕೊರೋನಾ ಟೈಮಲ್ಲಿ ಒಂದೋ ಎರಡೋ ವೆಂಟಿಲೇಟರ್ ಕೊಟ್ಟಿದ್ದಾರೆ ಸರ್, ನಾಮಕ ವಾಸ್ತೆ ವೆಂಟಿಲೇಟರ್ ಇರಬೇಕು ಅನ್ನೋ ಕಾರಣಕ್ಕೆ. ಸೊ ವೆಂಟಿಲೇಟರ್ಸು ಮತ್ತು MRI ಸ್ಕ್ಯಾನಿಂಗ್ ಮಷಿನ್ಸ್ಗಳು ತಾಲೂಕು ಆಸ್ಪತ್ರೆಗಳಲ್ಲಿ ಇಲ್ಲ ಸರ್. ಇಲ್ಲ, ಅದು ಎಲ್ಲ ಯಾಕೆ ಮಿಷನ್ ಅಲ್ಲ, ಹಾಂ ಮಿಷಿನ್ ಆಗ್ಬೋದು, ಹಾಂ ಅಲ್ಲಿ ಮ್ಯಾನ್ ಪವರ್ ಪ್ರಾಬ್ಲಮ್. ಈಗ ನಮಗೆ ಈಗ ಸರ್ವರೋಗಕ್ಕೂ ಒಂದೇ ಮದ್ದು ಮ್ಯಾನ್ ಪವರ್ ಎಲ್ಲದಕ್ಕೆ. ಯಾಕಂತ ಹೇಳಿದ್ರೆ ಮಿಷಿನ್ ಈಗ ನಮ್ಗೆ ದುಡ್ಡು ತಂದು ಆಗ್ಬೋದು ಮನುಷ್ಯ. ಅದಕ್ಕಾಗಿ ನಾವು ಈಗ PPP ಮಾಡೆಲ್ ಏನೋ ಮಾಡ್ತಾ ಇದ್ದೇವೆ. ಅದು ನಾವು ತಾಲೂಕ್ ಲೆವೆಲ್ ಕೂಡ ಎಕ್ಸ್ಟೆಂಡ್ ಮಾಡ್ತೇವೆ. PPP ಮಾಡೆಲ್ ಹೇಗೆ ಅಂತ ಹೇಳಿದ್ರೆ ಇನ್ನು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಕೂಡ ಇದೆ, ಮೊನ್ನೆ ಡಿಸ್ಕಸ್ ಮಾಡಿದ್ದೆ ನಾನು. ಯಾರಾದ್ರೂ ಇವತ್ತು ಜಿಲ್ಲಾ ಅಥವಾ ತಾಲೂಕು ಮಟ್ಟದಲ್ಲಿ MRI ಅಥವಾ ಸ್ಕ್ಯಾನಿಂಗ್ ಮಿಷನ್ ಅಂತ ಹಾಕಿದ್ರೆ 40% ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಸಬ್ಸಿಡಿ ಕೊಡ್ತದೆ. ಸ್ಥಳ ನಮ್ದು, ಮಿಷಿನ್ ಅವ್ರದ್ದು, ಅದಕ್ಕೆ 40% again government will give the money, but the rate will be fixed by the central government only. State will be rate will be government ಅಂತ ತುಂಬಾ ಈಗ ಬಂದಿದ್ದಾರೆ. ಅದಕ್ಕಾಗಿ ನಾವು ತುಂಬಾ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮುಂಚೆ ಹಿಂದಿದ್ದಾಗ ಡಿಸ್ಟ್ರಿಕ್ಟ್ ಅಲ್ಲಿ MRI ಇಲ್ಲ, ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು ಮಲ್ಲೇಶ್ವರಂ ಮತ್ತು PPP ಮಾಡೆಲ್ ಅಲ್ಲಿ ನಮ್ಮ ವೆಲ್ಲಾಕಿನಲ್ಲಿ. ಅದೇನಿತ್ತಂತ ಮಾಡೆಲ್ ಎಂತ ಹೇಳಿದ್ರೆ 50% ಆಫ್ ದಿ ಇದರಲ್ಲಿ ಮಾಡಬೇಕು, ಇಲ್ಲ ಹೊರಗೆ ಡಬಲ್. ಬಟ್ ಕಡು ಬಡವರು ಬಂದ್ರೆ ಆ ARS ಮುಖಾಂತರ ಆಸ್ಪತ್ರೆಯವರಿಗೆ ಮಾಡಿಸಿಕೊಡ್ಬೇಕು. ಇದನ್ನ ಏನು ಪ್ರಯೋಜನ ಆಗ್ತಿತ್ತು, ಹೊರಗಡೆ ಇದ್ದಂತ ರೇಟ್ ಆಟೋಮೆಟಿಕ್ ಕಡಿಮೆ ಆಯ್ತು. ಯಾಕೆ ಹೊರಗಿನವ್ರು ಕೂಡ ಇಲ್ಲಿ ಬರ್ತಾ ಇತ್ತು ಆಯ್ತಕ್ಕೆ. ಸೊ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಎಕ್ಸ್ಟೆನ್ಷನ್ ಆಗಿದೆ, ಅದನ್ನ ತಾಲೂಕಲ್ಲಿ ಎಕ್ಸ್ಟೆನ್ಷನ್ ಮಾಡ್ತೇವೆ. ಅದಕ್ಕೆ ಈ ಸ್ಕೀಮ್ ಇದೆ. ಅದಕ್ಕೆ ನಾವು ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಮಿಷನ್ ಅಗತ್ಯ ಅಂತ ಹೇಳಿಕೊಂಡು ಆ ಸಂಬಂಧ ಇಂಟ್ರೆಸ್ಟ್ ಅವ್ರು ಕರಿತೇವೆ, ಕರೆದು ಗವರ್ಮೆಂಟ್ ಸಣ್ಣ ಟಚ್ ಮಾಡಿ ಕೊಟ್ಟು ಆ ಮುಖಾಂತರ ಮಾಡುವಂತ ಪ್ಲಾನ್ ನಮ್ದು ಇದೆ. ಸರ್ ಈಗ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ನಾನು ಯಾಕೆ ತಾಲೂಕು ಆಸ್ಪತ್ರೆಗಳನ್ನೇ ಹಿಡ್ದಿದ್ದೀನಿ ಅಂದರೆ ಸರ್ ಅದೇ ನಮ್ಮ ಮೂಲ ಸರ್. ಯಾಕಂದರೆ ನಾವು ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನೋದೇ ಒಬ್ಬ ಹೆಲ್ತ್ ಮಿನಿಸ್ಟರ್ನ ಮುಖ್ಯ ಗುರಿಯಾಗಿರುತ್ತೆ ಸರ್, ತುಂಬ ದೊಡ್ಡ ದೊಡ್ಡ ಮಾತುಗಳಿಗಿಂತ. ಸೊ ಹೀಗಾಗಿ ನಾನು ಅದಕ್ಕೆ ತಾಲೂಕು ಆಸ್ಪತ್ರೆಗಳನ್ನು ತುಂಬ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಸರ್. ತಾಲೂಕು ಆಸ್ಪತ್ರೆಗಳಂದರೆ ಅಟ್ಲೀಸ್ಟ್ ಒಬ್ಬ ಹೆಣ್ಮಗಳಿಗೆ ಡೆಲಿವರಿ ಮಾಡುವಂಥ ಒಬ್ಬ ಗೈನಕಾಲಜಿಸ್ಟ್ ಇರಬೇಕು ಸರ್. ದಟ್ ಈಸ್ ದಿ ತುಂಬ ಪ್ರಾಥಮಿಕವಾದಂಥ ಅತ್ಯಗತ್ಯತೆ. ತಮ್ಮ ಪ್ರಕಾರ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಗೈನಕಾಲಜಿಸ್ಟ್ ಇದ್ದಾರೆ ಸರ್. ಯಾಕೆ ಅಂತಂದರೆ ತಾಯಿ ಮತ್ತು ಮಗುವಿನ ಜನನದ ಸಂದರ್ಭ ಅದು ಪುನರ್ಜನ್ಮದ ಸಂದರ್ಭ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಗೈನಕಾಲಜಿಸ್ಟ್ ಇರಬೇಕಾಗುತ್ತೆ. ಇದೆಯಾ ಸರ್ ವ್ಯವಸ್ಥೆ? ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ಕೆಲವೊಂದು ಕಡೆ ಗೈನಕಾಲಜಿಸ್ಟ್ ಇಲ್ಲ, ಎಲ್ಲ ಕಡೆ ಬಹುತೇಕ 80 to 90% ಕಡೆ ಇವತ್ತು ಇದ್ದಾರೆ. ನೀವು ಇಡೀ ರಾಜ್ಯದಲ್ಲಿ ತಗೊಳ್ಬೇಕಾದ್ರೆ ನೀವು ಫಾರ್ ಎಕ್ಸಾಂಪಲ್ ನಾನು ಮಂಗಳೂರು ಅಂತ ಹೇಳೋದಲ್ಲ, ಹಾಗೆ ಮೊನ್ನೆ ಬೇರೆ ಜಿಲ್ಲೆ ಕೂಡ ನಾನು ನೋಡಿದ್ದೇನೆ. ಈಗ ಮಂಗಳೂರಿನಲ್ಲಿ ನೀವು ಎಲ್ಲ ನಮ್ಮ ಪ್ರೈವೇಟ್ ಹಾಸ್ಪಿಟ್ಲ್ ಇದೆಯಲ್ಲ, ಈ ಎಲ್ಲ ಆಸ್ಪತ್ರೆ ಸೇರಿಸಿ ಎಷ್ಟು ಡೆಲಿವರಿ ಆಗ್ತದೆ ತಿಂಗಳಿಗೆ, ಅದಕ್ಕಿಂತ ಜಾಸ್ತಿ ನಮ್ಮ ಗೌರ್ಮೆಂಟ್ ಲೇಡಿ ಗೌಶನಲ್ಲಿ ಆಗ್ತದೆ, ಅದಕ್ಕಿಂತ ಜಾಸ್ತಿ. ಸೊ ಇವತ್ತೇನದು ಸಿಟಿಯಲ್ಲಿ ನೀವು ಹೇಳಿದಾಗೆ ಸಿಟಿ ಮತ್ತು ಸಿಟಿ ಹತ್ತಿರ ತಾಲೂಕುಗಳಿಗೆ ಡಾಕ್ಟರ್ಸ್ PGs ಅವರು ಬರ್ತಾರೆ. ಕೆಲವೊಂದು ಕಡೆ ನಾನು ತಾಲೂಕು ಮಟ್ಟದಲ್ಲಿ ಇಂಟೀರಿಯರ್ ಪ್ಲೇಸ್ಗೆ ಇನ್ನೂ ಕೂಡ ಕೆಲವರಿಗೆ ಇಲ್ಲ. ನಮ್ಮ ಮೊನ್ನೆ ಮಡಿಕೇರಿ ಹೋಗಿದ್ದೆ, ಅಲ್ಲಿ ವಿರಾಜಪೇಟೆ ಅಂತ ಪ್ರದೇಶದಲ್ಲಿ ಕೂಡ ಇವತ್ತು ಒಂದು ಶಾರ್ಟೇಜ್ ಇದೆ ಈ ಗೈನಕಾಲಜಿಸ್ಟ್ ಇದರಲ್ಲಿ. ಅದಕ್ಕಾಗಿ ಬಹುಶಃ ಇವತ್ತು ನಾವು ಇದನ್ನು ಕೂಡ ಕ್ರೋಢೀಕರಿಸಿಕೊಂಡು ಮತ್ತು ಅದನ್ನು ನಾವು ಮೊನ್ನೆ ನನಗೆ ಒಬ್ಬರಲ್ಲಿ ಕಾಂಟ್ರಾಕ್ಟ್ ಬರ್ತಾ ಇದ್ದಾರೆ ಒಂದು ಡಾಕ್ಟ್ರು, ಅವ್ರು ನಾನು ಫೋನ್ ಮಾಡಿ ಕೇಳಿದ್ದೆ, ಯಾಕೆ ನಿಮ್ಮದು PGs ಅಲ್ಲಿಂದಲೇ ಮಾತಾಡಿದೆ ನಾನು, ಅವ್ರು ಇರಲಿಲ್ಲ, ನೀವು ಬಂದಿದ್ದು ಸಂತೋಷ, ಯಾಕೆ PGಗಳು ಬರುವುದಿಲ್ಲ ಗೌರ್ಮೆಂಟ್ ಸೆಕ್ಟರ್ಗೆ, ವಾಟ್ ಇಸ್ ಯುವರ್ ಪ್ರಾಬ್ಲಮ್, ಯು ಟೆಲ್ ಅಸ್ ವಿಲ್ ರೆಕ್ಟಿಫೈ ಅಂತ ನಾನು ಕೇಳಿದ್ದೇನೆ. ಅದಕ್ಕೆ 2-3 ಪಾಯಿಂಟ್ ಹೇಳಿದ್ರು ಅವರು. ಒಂದು ಜಾಬ್ ಸೆಕ್ಯೂರಿಟಿ ಮತ್ತು ಸ್ಯಾಲರಿ. ನೀವು ನೋಡಿ ನಾವು ಕೊಡೋದು 1,20,30,000 ರೂಪಾಯಿ. ಅದೇ ಗೈನಕಾಲಜಿ ನೀವು ಪ್ರೈವೇಟ್ನಲ್ಲಿ 2 ಲಕ್ಷ 3 ಲಕ್ಷ ಕೊಡ್ತಾರೆ. ಸೊ ನಾವು ಯಾವ ಒಂದು ಅಲ್ಲಿ ಅಗತ್ಯತೆ ಇರುವಂಥ ವೈದ್ಯರು ಅವ್ರ ಸ್ಯಾಲರಿ ಕೂಡ ನಾವು ಇವತ್ತು ಜಾಸ್ತಿ ಮಾಡಬೇಕಾಗ್ತದೆ ಇದಕ್ಕೆ. ಮತ್ತೆ ಕೆಲವೊಂದು ಅವರಿಗೆ ಫೆಸಿಲಿಟೀಸ್. ಸೊ ಇದನ್ನೆಲ್ಲ ನಾವು ಅವ್ರ ಡಾಕ್ಟರ್ನ ಅಭಿಪ್ರಾಯನ ತಗೊಳ್ತಿದ್ದೇನೆ, ತೆಕೊಂಡು ಗೌರ್ಮೆಂಟ್ಗೆ ಸಲ್ಲಿಸಿ. ಯಾಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗದ ಟೆನ್ಷನ್ ನಾವು ಕಡಿಮೆ ಮಾಡದಿದ್ರೆ ಸಮರ್ಪಕವಾಗಿ ಜನರಿಗೆ ನಾವು ಸೇವೆ ಮಾಡಲಿಕ್ಕೆ ಆಗುದಿಲ್ಲ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ ಈ ನಮ್ಮ ಗೈನಕಾಲಜಿಸ್ಟ್ ಅಲ್ಲಿ ಇನ್ನು ಹೇಗೆ ಬರ್ಬೋದು ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಒಂದೊಂದು ಸಿಸ್ಟಮ್ ಮಾಡಿ ಅವರಿಂದ ಉತ್ತಮವಾದ ಸೇವೆ ಜನರಿಗೆ ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತಮ್ಮ ಕಾಲಾವಧಿಯಲ್ಲಿ ಪ್ರತಿ ತಾಲೂಕು ಆಸ್ಪತ್ರೆಗೂ ಒಬ್ಬ ಗೈನಕಾಲಜಿಸ್ಟ್ ಅನ್ನ ತಾವು ತರ್ತೀರಿ ಅನ್ನೋಂಥ ಪ್ರಾಮಿಸ್ ಇವತ್ತು ಕರ್ನಾಟಕ ಜನರ ಮುಂದೆ ಮಾಡ್ತೀರಾ? ಇದು ನನ್ನ ಮೊದಲ ಆದ್ಯತೆ. ಮೊನ್ನೆ 100 ದಿನಗಳ ಮಾನ್ಯ ಮುಖ್ಯಮಂತ್ರಿಗಳ ಯೋಜನೆಯಲ್ಲಿ ಬಹುಶಃ ನಾನು ಇದನ್ನು ಕೂಡ ಒಂದು ಸೇರಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ಪೆಷಲ್ ಆಗಿ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಈ ಬೇರೆ ಎಲ್ಲ ಕೆಲಸಕ್ಕಿಂತಲೂ ಅದು ನನ್ನ ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಪ್ರಯಾರಿಟಿ
ಬೆಸ್ಟ್ ಆಫ್ ದಿ ಬೆಸ್ಟ್ ಆಂಬ್ಯುಲೆನ್ಸಸ್ ಹ್ಮ್ ಆದಷ್ಟು ಬೇಗ ಬಂದು ಮುಟ್ಲಿಕ್ಕೆ ಇದು Correct. ಎರಡು ಮೊದಲ ಆದ್ಯತೆ. ಕರೆಕ್ಟ್ ಸರ್. ಈಗ ಶಿಶು ಮರಣ ಪ್ರಮಾಣ ಸರ್ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿಕೊಂಡ್ರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ ಸರ್. ಇದೇನು ಇದು ಸರ್ಕಾರದ ಮಿಷನರಿ ತಾರತಮ್ಯನಾ ಅಥವಾ ಇಚ್ಛಾಶಕ್ತಿ ಕೊರತೆನಾ ಮಿನಿಸ್ಟರ್ಸ್ಗಳಿಗೆ? ಏನು ಸರ್, ಯಾಕೆ ಈ ತಾರತಮ್ಯ ಯಾಕೆ ಸರ್? ಇದು ತಾರತಮ್ಯ ಅಲ್ಲದೆ ಹಾಗಂತ ಇನ್ನೇನು ಸರ್? ಒಂದು ನಿಮ್ಗೆ ಗೊತ್ತಿದೆ, ಮೇಸ್ಲಿ ಪ್ರೆಗ್ನೆಂಟ್ ವುಮನ್ಗೆ ಇವತ್ತು ಒಂದು ಅನಿಮಿಕ್ ಪ್ರಾಬ್ಲಮ್, ಸಣ್ಣದಿಂದಲೇ ಅವ್ರು ಬರುವಂಥ ಬ್ಲಡ್ ಅನಿಮಿಯಾ ಪ್ರಾಬ್ಲಮ್ ಮೋಸ್ಟ್ಲಿ ಆಗಲಿದ್ದು ಒಂದು. ಎರಡನೇದು ಆ ಒಂದು ಈ ಕಡೆ ಎಲ್ಲವೂ ಕೂಡ ಒಂದು ಅವೇರ್ನೆಸ್ ಜಾಸ್ತಿ ಇದೆ ಇದರಲ್ಲಿ. ಸೆಕೆಂಡ್, ಕುಟುಂಬ ಸೌರ್ಯೆಲ್ಲ ಇರ್ತಾರೆ. ಹಂಗೆ ನೋಡಿ ಸರ್, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಇದೆ ಸರ್. ಆಮೇಲೆ ನಮ್ಮ ಕಡೆ ಬಂದರೆ ಸರ್, ನಮ್ಮ ಗುಡಗಾಡು ಗಿರಿವಾಸಿಗಳು ಯಾರಿದ್ದಾರೆ ಸರ್, ಅವರಿಗೆ ಈ ಐರನ್ ಟ್ಯಾಬ್ಲೆಟ್ ಕೊಡುವಂತಹ ಅವರಿಗೆ ಆದಂಥ ವಿಶೇಷವಾದಂತಹ ಅವರು ಹಾಸ್ಪಿಟಲ್ಗೆ ಬರೋಕ್ಕಾಗಲ್ಲ, ಆರೋಗ್ಯ ಕೇಂದ್ರಗಳಿಗೆ ಅಂತ ಈ ಸಂಚಾರಿ ವಾಹನ ಆ ಸಂಚಾರಿ ವಾಹನನೂ ಕೊಡ್ತಾ ಇಲ್ಲ. ಸಂಚಾರಿ ವಾಹನನೂ ಇಲ್ಲ ಪಾಪ. CRS ಫಂಡಲ್ಲಿ ಯಾರೋ ಒಬ್ರು ಈಗ ನಮ್ಮ ಜೋಯ್ಡಾಗೆ ಕೈಗಾದಿಂದ ಕೊಟ್ಟಿದ್ದಾರೆ ಅಂತೆ ಸರ್ ಬೊಲೆರೋ. ಆದರೆ ಅದು ಆ ಒಂದು ಪ್ರದೇಶಕ್ಕೆ ಆ ಬೊಲೆರೋದಲ್ಲಿ ಹೋದ್ರೆ ಮಧ್ಯರಾತ್ರಿ ಹೋಗ್ತೀವಿ. ಸೊ ವಾಹನ ಇದ್ರೆ ಸರ್ ಪಾಪ ಯಾರು ಬರೋಕ್ಕಾಗಲ್ಲ, ಅವ್ರಿಗೆ ಹೋಗಿ ತಲುಪೋಕ್ಕಾದ್ರೂ ನರ್ಸ್ಗಳಿಗೆ ಆಗಬೇಕಲ್ಲ ಸರ್. ಅದಕ್ಕೆ ಶಿಶು ಮರಣ ಮತ್ತು ತಾಯಿ ಮರಣ ಆಗಬಾರ್ದು ಅಂತೇಳಿ ಸರ್ಕಾರ ದೊಡ್ಡ ಒತ್ತು ಕೊಡ್ತದೆ. ಯಾಕೆ ಅದು ರೋಗ ಅಲ್ಲ, ಕರೆಕ್ಟ್, ಡೆಲಿವರಿ ಇಸ್ ನಾಟ್ ಅ ಡಿಸೀಸ್. ಸೊ ಅಲ್ಲಿ ಯಾರು ಕೂಡ ಸಾಯಬಾರ್ದು, ಅದಕ್ಕಾಗಿ ಬಲ್ಲ. ಅದು ಇವತ್ತು ನಾವು ನೋಡ್ತಿದ್ದೇವೆ. ಒಂದು ನೀವು ಹೇಳಿದ ಗ್ರಾಮೀಣ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಇದು. ಸೆಕೆಂಡ್, ಈ ನಮ್ಮ ಈ ಪ್ರಾಬ್ಲಮ್ಗೆ ನಮ್ಮ ಸಂಬಂಧಪಟ್ಟ ಹಾಗೆ ಇದರಿಂದಾಗಿ ಈ ಕಡೆ ಜಾಸ್ತಿ ಇದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಯೋಜನೆ ಮಾಡಬೇಕಾ